ಅಲ್ಲ ಅದು ಹೇಳ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಏನು ಕ್ರಮ ತಗೊಳ್ಳುತ್ತೆ, ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಏನು ಕ್ರಮ ತಗೊಳ್ತಾರೆ, ಅದಕ್ಕೆ ವೈಯಕ್ತಿಕವಾಗಿ ಇಡೀ 140 ಕೋಟಿ ಜನಸಂಖ್ಯೆ ಭಾರತ ದೇಶದ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಅವ್ರ ಪರ ಇದ್ದೇವೆ. ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ರಾಜಕಾರಣಿ ಇಲ್ಲ. ಅವ್ರು ಏನು ಮಾಡಿದ್ರು ಕೂಡ ಅದಕ್ಕೆ ನಾವು ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಚಕ್ಕಾರ ಅಂತ ಮಾತನಾಡ್ತಕ್ಕಂಥ ಏನು ವಿಷಯ ಇಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರವರು ಈ ವಿಚಾರದಲ್ಲಿ ಪಾಕಿಸ್ತಾನ ಮುಗಿಸ್ಬೇಕು, ಧ್ವಂಸಗೊಳಿಸಬೇಕು, ಅಟ್ಯಾಕ್ ಮಾಡಬೇಕು, ನುಗ್ಗೊಡಿಬೇಕು, ಅದು ಏನು ಮಾಡಿದ್ರು ಕೂಡ ಇಡೀ ಭಾರತ ದೇಶ ಎಲ್ಲ ರಾಜಕೀಯ ಪಕ್ಷ ಅವ್ರ ಪರ ಇದ್ದಾರೆ. ನೋಡಿರಿ, ಅವ್ರ ರೆಫರೆನ್ಸ್ನಲ್ಲಿ ಹೇಳ್ಬೇಕು. ನೋಡಿ, ನೀವು ಇದನ್ನು ಸ್ಟಾಪ್ ಮಾಡಬೇಕು, ಬೇರೆ ಹೇಳಿದಾರಲ್ಲ, ಬೇರೆ ಎಷ್ಟು ಜನ ಆ ಥರ ಮಾತನಾಡಿದ್ದಾರೆ, ಬೇರೆ ಜನ ಮಾತನಾಡಿದ್ದಾರೆ ಅದೇ ಥರ. ಯಾವ ವಿಷಯದಲ್ಲಿ ಮಾತನಾಡಿ, ನೀವೊಬ್ಬ ಪ್ರಜ್ಞಾವಂತರು ಆಗಿದ್ದವರು ಯಾವ ವಿಚಾರ ಅಂದರೆ ಪಿಯೂಷ್ ಗೋಯಲ್ ಏನು ಮಾತಾಡಿದ್ರೆ ನೋಡಿದ್ರೆ, ಪಿಯೂಷ್ ಗೋಯಲ್ ಮಾತಾಡಿದ್ದು ನೀವು ನೋಡಿದ್ದೀರಾ? ಮತ್ತು ಅದೇ ಕೇಳೋದಲ್ಲ ಎಲ್ಲರಿಗೂ ಹೋಗಿ. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅದೇ ಪ್ರಹ್ಲಾದ್ ಜೋಶಿ ಅವರಿಗೂ ಕೇಳಬೇಕು, ಪ್ರತಿಯೊಬ್ಬರು BJP ಕೇಳಬೇಕಲ್ಲ, ಪಿಯೂಷ್ ಗೋಯಲ್ ಹೇಳೋರು ಸರಿಯೋ ತಪ್ಪು ಅಂತೇಳಿ. ಅಲ್ಲ, ಒಂದು ನಿಮಿಷ ನಾನು ಕೇಳ್ತೀನಿ, ಒಂದು ಫಸ್ಟ್ ಉತ್ತರ ಕೊಡಿ. ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಸ್ಪಿರಿಟ್ ಏನಿದೆ, ಯಾವ ದಾಟಿಯಲ್ಲಿ ಯಾವ ರೆಫರೆನ್ಸ್ನಲ್ಲಿ ಹೇಳಿದ್ದಾರೆ, ನೀವು ಅದು ನಿಮಗೂ ಅರ್ಥ ಆಗಿದೆ, ನಿಮ್ಗೆ ಅರ್ಥ ಆಗಿಲ್ಲ ಅಂತೆಲ್ಲ, ನಿಮ್ಗೆ ಅರ್ಥ ಸಂಪೂರ್ಣ ನಮ್ಗಿಂತ ಚೆನ್ನಾಗಿ ಅರ್ಥ ಆಗಿದೆ. ಅದನ್ನು ಕೇಳೋದು ಅದನ್ನು ಕೇಳ್ತಕ್ಕಂಥ ವಿಷಯನ. ಈಗ ಅವರು ವಿಚಾರ ಹೇಳಿರ್ತಕ್ಕಂಥದ್ದು, ಅವ್ರು ಯಾವ ರೆಫರೆನ್ಸ್ನಲ್ಲಿ ಹೇಳಿರ್ತಕ್ಕಂಥ ವಿಚಾರ ನೀವು ಅರ್ಥ ಮಾಡ್ಕೋಬೇಕು ರೀ. 78 ವರ್ಷ ರೀ, ಉದ್ದಗಲಕ್ಕೆ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಇತಿಹಾಸದಲ್ಲಿ ಅವ್ರಿಗಿರ್ತಕ್ಕಂಥ ನಾಲೆಜು, ಯಾವ ಸಮಯದಲ್ಲಿ ಯಾವ ಒಬ್ಬ ಪ್ರಜ್ಞಾವಂತ ಇರ್ತಕ್ಕಂಥ ರಾಜಕಾರಣಿ, ಒಬ್ಬ ಪ್ರಜ್ಞಾವಂತ ಇರ್ತಕ್ಕಂಥ ಲೀಡ್ರು ಯಾವ ದೃಷ್ಟಿಯಿಂದ ಹೇಳಿದ್ದಾನೆ ಅಂತೇಳಿ ಯೋಚನೆ ಮಾಡ್ತಕ್ಕಂಥ ಆ ಸೌಜನ್ಯ ಭಾರತೀಯ ಎಲ್ಲ ಮೀಡಿಯಾವರು ತರಬೇಕಂತ ನಾನು ಮನವಿ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ. ಅದೇ ಉಲ್ಟಾ ನಿಮಗೊಂದು ಕೇಳ್ತೀನಿ, ಪಿಯೂಷ್ ಗೋಯಲ್ ಅವರು ಒಂದು ಹೇಳಿದ್ರು, ಏನು ಹೇಳಿದ್ರು ಪಿಯೂಷ್ ಗೋಯಲ್ ಅವ್ರಿಗೆ ಗುರ್ತಾ ನಿಮಗೆ? ಮತ್ತು ಅದನ್ನೇ ಕೇಳೋದಲ್ಲ ನೀವು, ಯಾಕೆ ನೋಡೋದಲ್ಲ ನೀವು? ಎಲ್ಲ ಇಂತಿಂಥವೇ ನೀವು ತೆಗೆದು ಕೇಳ್ತೀರಿ, ಕೇಳಕ್ಕೆ ನಮ್ಗೆ ಅಧಿಕಾರ ಇದೆ, ಬಟ್ ಅವ್ರದ್ದು ಯಾಕೆ ಕೇಳೋದಲ್ಲ? ಅದನ್ನು ಕೇಳಬೇಕಲ್ಲ ನೀವು ಫಸ್ಟು. ಒಂದು ನಿಮಿಷ, ಅವರು ಭಾರತ ಒಂದು ನಿಮಿಷ ಕೇಳಿ ನೋಡ್ರಿ, ಇದನ್ನ BJP ಕಾಂಗ್ರೆಸ್ ಸಪೋರ್ಟ್ ಅಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಯಾವ ರೆಫರೆನ್ಸ್ ಮಾತಾಡಿದ್ವಿ. ಪಿಯೂಷ್ ಗೋಯಲ್ ಅವ್ರು ಏನವರು, ಪಿಯೂಷ್ ಗೋಯಲ್ ಅವ್ರೇನವರು ಯಾವ ಸಚಿವರವರು? ಹಾಂ, ಪಿಯೂಷ್ ಗೋಯಲ್ ರೈಲ್ವೆ ಸಚಿವರ? ಯಾವ ಸಚಿವರು ಅವರು? ಅದೇ ಮತ್ತೆ ಆ ಸಚಿವರು ಈ ದೇಶದ ಒಂದು ಸರ್ಕಾರಿ ಹುದ್ದೆ ಇರ್ತಕ್ಕಂಥ ಕೇಂದ್ರ ಸಚಿವರವರು. ಅವ್ರೇನು ಮಾತನಾಡಿದ್ರು? ಅವ್ರು ಹೇಳಿರ್ತಕ್ಕಂಥ ಅದನ್ನು ಯಾವ ರೀತಿ ನೀವು ತೊಗೊಂಡು ಬಿಂಬಿಸ್ಬೋದು, ಹೆಂಗೆ ಬೇಕಿದ್ದಂಗೆ ಬಿಂಬಿಸ್ಬೋದು. ಅವ್ರು ಹೇಳಿರ್ತಕ್ಕಂಥದ್ದೇನು, ಈ ಥರ ನಡೀತಾನೆ ಇರ್ತವೆ, 140 ಕೋಟಿ ಜನಸಂಖ್ಯೆ ಪೇಟ್ರಿಯಾಟಿಸಮ್ ತೋರಿಸ್ಬೇಕು ಅಂದರೆ ಇಷ್ಟು ವರ್ಷ ಯಾರು ಪೇಟ್ರಿಯಾಟಿಸಮ್ ತೋರಿಸಿಲ್ವಾ? ಅದು ಎಂಥ ದೊಡ್ಡ ಇಶ್ಯೂ ಮಾಡ್ಕೋಬೋದಾಗಿತ್ತು, ಯಾಕೆ ಮಾಡೋಂಗಿಲ್ಲ? ಅದನ್ನ ಯಾಕೆ ಕೇಳಲ್ಲ ನೀವು? ಯಾರು ರೆಫರೆನ್ಸಲ್ಲಿ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಹೊರತು ಸುಮ್ಮನೆ ಏನೋ ಎಲ್ಲರೂ ಇಡೀ CM ಸಾಹೇಬ್ರ ವಿರುದ್ಧ ಮಾತನಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ